ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ? ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ, ಕಾಂಗ್ರೆಸ್ ನಾಯಕರುಗಳು ಮಾತಾಡಿದ್ದಾರೆ, ಏನು ಹೇಳ್ತಾರೆ ಬನ್ನಿ ನೋಡೋಣ. ಇಲ್ಲ, ಅಜೆಂಡಾದಲ್ಲಿ ಆ ರೀತಿ ಏನು ಬಂದಿಲ್ಲ. ಅಡಿಷನಲ್ ಅಜೆಂಡಾದಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡ್ತೀವಿ. ಬಟ್ ಅಜೆಂಡಾದಲ್ಲಿ ಈಗ ಕೊಟ್ಟಿರುವ ಅಜೆಂಡಾದಲ್ಲಿ ಆ ಸಬ್ಜೆಕ್ಟ್ ಬಂದಿಲ್ಲ. ಯೂಶ್ವಲಿ ಅಡಿಷನಲ್ ಅಜೆಂಡಾಗಳು ಇರುತ್ತೆ, ಅದರಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಗೃಹ ಇಲಾಖೆಗೆ ಏನಾದರೂ ಸಿಎಂ ಪರಿಶೀಲನೆ ಮಾಡೋಂಥ ಸಂಬಂಧ ಅದಲ್ಲ, ಇಂಟರ್ನಲ್ ಇದು ಅಪ್ರೂವಲ್ಸು, ಡಿಸಪ್ರೂವಲ್ಸು, ರೆಕಮೆಂಡೇಶನ್ಸು ಎಲ್ಲ ಇಂಟರ್ನಲ್ ಇದೆ ಅಲ್ಲ. ಕ್ಯಾಬಿನೆಟ್ಗೆ ಹೋಗ್ಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಗಳ ಒಪಿನಿಯನ್ ಎಲ್ಲ ತಗೊಂಡೇ ಹೋಗ್ತಾರೆ. ಬ್ಯಾನ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅದು ಬ್ಯಾನ್ ಆಗಿರೋ ಸಂಸ್ಥೆ, ಹಿಂದೆಲ್ಲ ಬ್ಯಾನ್ ಆಗಿರೋ ಇತಿಹಾಸ ಇರುವಂಥ ಸಂಸ್ಥೆ. ಸೊ ಆದರೂ ಕೂಡ ನಾವೇನು ಬ್ಯಾನ್ ಮಾಡೋಕ್ಕೆ ಕೊಟ್ಟಿಲ್ಲ, ನಾವೇನು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ. ಸಾರ್ವಜನಿಕ ಕೆಲಸಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅನುಮತಿ ಇಲ್ಲದೆ ತಮಗೆ ಬೇಕಾದಾಗೆ ಚಟುವಟಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ಕಡಿವಾಣ ಯಾರು ಬ್ಯಾನ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅದು ಬ್ಯಾನ್ ಆಗಿರೋ ಸಂಸ್ಥೆ, ಹಿಂದೆಲ್ಲ ಬ್ಯಾನ್ ಆಗಿರೋ ಇತಿಹಾಸ ಇರುವಂಥ ಸಂಸ್ಥೆ. ಸೊ ಆದರೂ ಕೂಡ ನಾವೇನು ಬ್ಯಾನ್ ಮಾಡೋಕ್ಕೆ ಕೊಟ್ಟಿಲ್ಲ, ನಾವೇನು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ. ಸಾರ್ವಜನಿಕ ಕೆಲಸಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅನುಮತಿ ಇಲ್ಲದೆ ತಮಗೆ ಬೇಕಾದಾಗೆ ಚಟುವಟಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ಕಡಿವಾಣ.